ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂದಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆಯೇ ಕೋರ್ಟ್ಗೆ ಹಾಜರುಪಡಿಸಿ ಎಸ್ಐಟಿ 10 ದಿನ ವಶಕ್ಕೆ ಪಡೆದಿದ್ದು ನಿನ್ನೆ ಇಡೀ ದಿನ ಡ್ರಿಲ್ ಮಾಡಿದೆ. ಅನಾಮಿಕ ತಂದ ಬುರುಡೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಬುರುಡೆ ಕೊಟ್ಟಿದ್ಯಾರು, ಎಲ್ಲಿಂದ ತಂದೆ ಅಂತ ಎಸ್ಐಟಿ ವಿಚಾರಣೆ ಮಾಡ್ತಿದೆ. ಮಾಸ್ ಮ್ಯಾನ್ ಚಿನ್ನಯ್ಯ ಬಂಧನವನ್ನ ಹೋರಾಟಗಾರ ಗಿರೀಶ್ ಮಟ್ಟಣ್ಣವರ್ ಸ್ವಾಗತಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ ಮಾತನಾಡಿ ಗಿರೀಶ್ ಮಟ್ಟಣ್ಣವರ್ ಎಸ್ಐಟಿ ತನಿಖೆಯನ್ನ ಸರಿಯಾಗಿ ಮಾಡ್ತಾ ಇದೆ. ಎಸ್ಐಟಿ ತನ್ನ ಪಾಡಿಗೆ ತನಿಖೆಯನ್ನ ಮಾಡಲಿಕ್ಕೆ ಬಿಡಬೇಕು. ಸುಜಾತ ಭಟ್ ಪ್ರಕರಣವನ್ನ ಎಸ್ಐಟಿ ತನಿಖೆ ಮಾಡುತ್ತದೆ ಅಂತ ಹೇಳಿದರು. ಕೂಡ ನಾವು ಹೇಳ್ತೀವಿ, ಅವರು ನಮಗೆ ಸಂಪರ್ಕ ಮಾಡಿದರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆಯ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆಯಲ್ಲ ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅದಕ್ಕೋಸ್ಕರನೇ ತನಿಖೆ ಮಾಡಿದರೆ ಅದಾಗುತ್ತೆ. ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನು ಮಾಡಬೇಕು. ಇಲ್ಲ ನೋಡಿ, ಅದೆಲ್ಲ ಎಸ್ಐಟಿ ಉತ್ತರ ಕೊಡ್ತದೆ. ಫೇಲಿಯರು ಪಾಸು ಅದೆಲ್ಲ ಎಸ್ಐಟಿ ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಯ ಸಿಗ್ತದೆ. ಎಸ್ಐಟಿ ಬಂಧಿಸಿದ್ದಾರೆ ಅಂಥೇಳಿ ಎಸ್ಐಟಿ ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದರೆ ಎಸ್ಐಟಿಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. ಎಸ್ಐಟಿಗೆ ಪೂರ್ತಿಯಾಗಿ ಕೆಲಸ ಮಾಡೋಕ್ಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ದಯವಿಟ್ಟು ಎಸ್ಐಟಿ ಮೇಲೆ ಯಾವುದೇ ರೀತಿಯಾದಂಥ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದ ವಿಚಾರ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನದ ಬೆನ್ನಲ್ಲೇ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಧರ್ಮಸ್ಥಳದ ಬೆಂಬಲಕ್ಕೆ ನಿಂತವರಿಗೆ ಧನ್ಯವಾದಗಳು. ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚು ಮಾತನಾಡಲ್ಲ, ಸತ್ಯಗಳನ್ನ ತೊಳೆದು ಇಟ್ಟಂತಾಗಿದೆ. ಅಭಿಮಾನ ಹೀಗೆ ಇರಲಿ, ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆಯೇ ಇರಲಿ ಅಂತ ಆಶಿಸುತ್ತೇನೆ ಅಂತ ತಿಳಿಸಿದ್ರು. ಹೆಚ್ಚು ಪಾತ್ರರಿಸಿದೆ ಟಿವಿ ಇಷ್ಟು ಬರಬಲ್ಲಿ ಹೆಚ್ಚು ಪಾತ್ರರಿಸಿ ಭಾಳ ಸಂತೋಷ ವ್ಯಕ್ತಪಡಿಸಿದ. ಭಾಳ ಸಂತೋಷ. ಸತ್ಯ ಬರುವುದು ನಮ್ಮ ಲೆಕ್ಕದಿಲ್ಲಕ್ಕಾಗದಿದ್ರು ಕೂಡ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವಾಸ ಹೆಚ್ಚಿನ ಪಡೆದ ನಾವು ಸ್ವಾಮಿ ಆ ಆಶೀರ್ವಾದ ಪಕ್ಷದ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಂಧನದ ಬೆನ್ನಲ್ಲೇ ಧರ್ಮಸ್ಥಳ ದೇವಸ್ಥಾನದ ಅಧಿಕೃತ ಸಾಮಾಜಿಕ ಜಾಲತಾಣದ ಪುಟದಲ್ಲಿ ಶಿವರುದ್ರ ತಾಂಡವ ಮಾಡ್ತಾ ಇರುವಂತಹ ಫೋಟೋ ಪೋಸ್ಟ್ ಮಾಡಲಾಗಿದೆ. ಧರ್ಮ ವಿಜಯದ ಸಂಕೇತವಾಗಿ ಧರ್ಮಸ್ಥಳ ದೇವಸ್ಥಾನದ ಹಿಂದೆ ಶಿವ ರುದ್ರ ತಾಂಡವದ ಫೋಟೋ ಅನಾವರಣವಾಗಿದೆ. ಮಾಸ್ ಮ್ಯಾನ್ ಚಿನ್ನಯ್ಯ ಮೂಲತಃ ಮಂಡ್ಯದ ಚಿಕ್ಕಬಳ್ಳಿ ನಿವಾಸಿ. ಚಿನ್ನಯ್ಯ ಕುರಿತು ಮಾತನಾಡಿರುವಂಥ ಗ್ರಾಮಸ್ಥರು ಅವನೊಬ್ಬ ಸುಳ್ಳುಗಾರ ಅಂತ ಹೇಳಿದ್ದಾರೆ. ಚಿನ್ನಯ್ಯ ಮೈಗಳ್ಳನಾಗಿದ್ದ, ಅವನಿಂದ 1 ಅಡಿ ಗುಂಡಿ ತೆಗಿಲಿಕ್ಕೂ ಕೂಡ ಸಾಧ್ಯವಿಲ್ಲ. ಆತ ಹೇಳ್ತಿರೋದೆಲ್ಲ ಸುಳ್ಳು. ಆತನನ್ನ ಸರಿಯಾಗಿ ತನಿಖೆಗೆ ಒಳಪಡಿಸಿದರೆ ಸತ್ಯಾಂಶ ಹೊರಬರುತ್ತೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಇಲ್ಲಿದ್ದು ಇರೋರು ಕೂಡ ಒಳ್ಳೆ ತಂದಲ್ಲಿ ಕೆಲವೊಬ್ರು ಆಲೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರು, ಇವರು ಆಲೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಯಾರೋ ಅವ್ರ ಫ್ಯಾಮಿಲಿ ಒಂದು 2-3 ಜನ. ನಮ್ಮ ಇದೇ ಚಿಕ್ಕಬಳ್ಳಿ ಸೌರ್ಯ ನಂಬರ್ 146 ಎಕರೆ ಜಮೀನಿತ್ತು. ಜಮೀನು ಅಂದರೆ ಗೋಮಾಳ ಮಾಡ್ಕೊಂಡು ಎಸ್ಟೆಂಟ್ ಆಗಿರಲ್ಲ, ತೆಕ್ಲಿತ್ತು, ಅದನ್ನ ಮಾಡ್ಕೊಂಡು ಊಟ ಮಾಡಿ ಹೆಂಗೆ ಜೀವನ ಮಾಡ್ಕೊಂಡು ಇದ್ದಷ್ಟಕ್ಕೆ ಎಲ್ಲ ಜೊತೆಲಿ ಅನ್ಯೋನ್ಯವಾಗಿ ಅವರಿದ್ರು ಅವ್ರ ಫ್ಯಾಮಿಲಿ. ಈಗ ಒಂದು 89-90 ಇಲ್ಲಿಂದ ಒಂದು 35 ವರ್ಷದಿಂದ ಅವರು ಇಲ್ಲಿಂದ ಅಲ್ಲಿ ವಲಸೆ ಹೋದರು. ಇವನಂತೂ ಆಗಲೂ ಕೂಡ ಇವನು ಗೇದೋನಲ್ಲ, ಇವನು ಯಾರು ಗೇದೋನು ಅಲ್ಲ, ಏನೂ ಇಲ್ಲ. ಇವನೇ ಅವ್ರಿಗೆ ಕಿರಿ ಮಗ. ಉಣ್ಕ ತಿನ್ಕ ಗುಂಡಾಡಿ ಗುಂಡಂಗೆ ಇದ್ದ. ಇಲ್ಲಿ 1 ಅಡಿ ಗುಂಡಿ ತೋಡೋ ಶಕ್ತಿನೂ ಇಲ್ಲ ಇವನಿಗೆ. ಶಕ್ತಿ ಅದೇ, ಬಟ್ ಎದ್ದು ಮಾಡೋನಲ್ಲ, ಬರೀ ಮಾತು. ಅದು ನಡೆದಿಲ್ವೋ ಅದು ಭಗವಂತನ ಇಚ್ಛೆ ಬಿಟ್ಟದ್ದು. ಇವನು ಹೇಳೋದೆಲ್ಲ ಬರೀ ಸುಳ್ಳು. ನಮ್ಮ ಜೊತೆಲೆಲ್ಲ ಚೆನ್ನಾಗಿ ಒಡನಾಟಿಲಿದ್ದ, ಅಷ್ಟೇನು ಇದಿಲ್ಲ. ಅವನು ಯಾವ ಕೆಲಸಕ್ಕೆ ಇದಕ್ಕೆಲ್ಲ ಹೋಗ್ತಿರ್ಲಿಲ್ಲ. ಮಾಮೂಲಿ ಸ್ವೀಪರ್ ಕೆಲಸಗಳು ಮಾಡ್ತಿದ್ದ. ಮಂಜುನಾಥ ಸ್ವಾಮಿ ಮೇಲೆ ಇವರು ಮಾಡಿರುವಂಥ ಅಪರಾಧ, ಭಾಳ ಅಪರಾಧವನ್ನು ಮಾಡಿದ್ದಾರೆ. ಇಲ್ಲಿ ನಾವು ಮನೆಗೂ ಮಂಜು ಅಂತ ಹೆಸರು ಕಟ್ಕೊಂಡಿದ್ದೀವಿ. ಅಲ್ಲಿ ಆ ದೇವ್ರ ಭಕ್ತರುಗಳಿದ್ದೀವಿ ನಾವೆಲ್ಲ. ಆ ದೇವರು ಅಂದರೆ ಇಡೀ ನಮಗೆ ಯಾವುದೇ ಕಷ್ಟಗಳು ಬಂದರೆ ನಡೀರಿ ಅಲ್ಲಿ ಹೋಗಿ ನಾವು ಭಾಷೆ ಕೊಡೋಣ, ಅಲ್ಲಿ ಮುಟ್ಬಿಡಿ ನೀವು ಅಂತ ಅನ್ನೋ ಮಾತು ಅಷ್ಟೊಂದು ನಂಬಿಕೆ ಇದೆ ನಮಗೆ ಹಿಂದೂಗಳಲ್ಲಿ. ಅಂಥ ಹಿಂದೂಗಳಿಗೆ ಇಲ್ಲದೇ ಇರುವಂಥ ಈ ಮಾಡ್ತಾ ಇರೋದು, ಅಪವಾದ ಮಾಡ್ತಾ ಇರೋದು ತುಂಬ ಅಪರಾಧದ ಕೆಲಸ. ಯಾವುದೇ ಎವಿಡೆನ್ಸ್ ಇದನ್ನೇ ಅಪವಾದ ಮಾಡಿರೋದು ತಪ್ಪು ಅಲ್ವಾ? ಸುಮ್ಮನೆ ಈಗ SIT ನೇಮಿಸೋದಲ್ವಾ,
ಸರ್ಕಾರನೂ ಅದಕ್ಕೆ ಇನ್ವಾಲ್ವ್ ಆಗಿದೆ ಅಂತ ನನ್ನ ಅಭಿಪ್ರಾಯ. SIT ಯಾಕೆ ನಿಮಿಷ ಈಗ ನಾನು ಒಂದು ಅಪರಾಧ ಮಾಡಿದೆ ಅಂತಂದರೆ ಸೊಸೈಟಿ ನಿಮಿಷಕ್ಕಾಗ್ದ ಬಂಧಿಸಿದ್ದು ನಿಜವಾಗ್ಲೂ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಅದರಿಂದ ಏನು ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿ ಜೈಲು ಸೇರಿದ್ದ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಸಿಕ್ಕಿದೆ. ಅರ್ಜಿ ವಿಚಾರಣೆ ನಡೆಸಿದ ಉಡುಪಿ ಜಿಲ್ಲಾ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಗುರುವಾರ ಬ್ರಹ್ಮಾವರ ಪೊಲೀಸರು ತಿಮರೋಡಿ ಅವರನ್ನ ಬಂಧಿಸಿದ್ರು. ಬ್ರಹ್ಮಾವರ ತಾಲೂಕು ಕೋರ್ಟ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು. ಈಗ ಉಡುಪಿ ಜಿಲ್ಲಾ ಕೋರ್ಟ್ನಿಂದ ತಿಮರೋಡಿಗೆ ಜಾಮೀನು ಸಿಕ್ಕಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನು ಸಿಕ್ಕಿದ್ದನ್ನ ಗಿರೀಶ್ ಮಠಣ್ಣವರ್ ಸ್ವಾಗತಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ತಿಮರೋಡಿ ಅವರಿಗೆ ಜಾಮೀನು ಸಿಕ್ಕಿರೋದು ಸಂತೋಷ ತಂದಿದೆ. ನ್ಯಾಯದ ಭಗೀರಥನಿಗೆ ನ್ಯಾಯ ಸಿಕ್ಕಿದೆ. ನಿರಂತರ ಅತ್ಯಾಚಾರ, ಕೊಲೆ ವಿರುದ್ಧ 13 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ ಎಂದರು. ಜಾಮೀನು ಮಂಜೂರಾಗಿದೆ. ಇದು ಹೋರಾಟದ ಒಂದು ಶಕ್ತಿಯನ್ನ ಹೆಚ್ಚಿದೆ. ಎಲ್ಲ ವಕೀಲ ಬಾಂಧವರು ಯಾರಿದ್ದಾರೆ, ವಕೀಲ ಸಹೋದರರು, ಅಡ್ವೊಕೇಟ್ಸ್ ಯಾರಿದ್ದಾರೆ, ನ್ಯಾಯವಾದಿಗಳು, ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅಭಿಮಾನಿಗಳ ಬಳಗದ ಪರವಾಗಿ ಇಡೀ ನ್ಯಾಯವಾದಿಗಳು ಏನು ಒಂದು ಬಂಡೆಯಂತೆ ಬೆಂಬಲಕ್ಕೆ ನಿಂತ್ಕೊಂಡ್ರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜಾಮೀನು ಬಳಿಕ ಉಜ್ರೆ ಮನೆಗೆ ಆಗಮಿಸಿದಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬೆಂಬಲಿಗರು ಅದ್ದೂರಿಯಾಗಿ ಸ್ವಾಗತಿಸಿ ಸಂಭ್ರಮಾಚರಣೆಯನ್ನು ಮಾಡಿದ್ರು. ತಿಮರೋಡಿಗೆ ಜೈಕಾರ ಹಾಕುತ್ತಾ ಸಂತಸಪಟ್ಟರು. ಕೋರ್ಟ್ ಷರತ್ತು ನೀಡಿರುವಂತಹ ಕಾರಣ ತಿಮರೋಡಿ ಎಲ್ಲರಿಗೂ ಕೈ ಬೀಸಿ ಮನೆಗೆ ತೆರಳಿದರು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ ಆರೋಪದಲ್ಲಿ ಯೂಟ್ಯೂಬರ್ ಸಮೀರ್ಗೆ ಸಂಕಷ್ಟ ಶುರುವಾಗಿದೆ. ಇವತ್ತು ವಿಚಾರಣೆಗೆ ಬರುವಂತೆ ಧರ್ಮಸ್ಥಳ ಠಾಣೆ ಪೊಲೀಸರು ಸಮೀರ್ಗೆ ನೋಟಿಸ್ ನೀಡಿದ್ದಾರೆ. ಸಮೀರ್ನ ಬೆಂಗಳೂರಿನ ನಿವಾಸ ಹಾಗೂ ಬಳ್ಳಾರಿಯ ನಿವಾಸಕ್ಕೆ ಪೊಲೀಸರು ನೋಟಿಸ್ ಅಂಟಿಸಿದ್ದಾರೆ. ಮೂಲಗಳ ಪ್ರಕಾರ ಸಮೀರ್ ಇಂದು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಧರ್ಮಸ್ಥಳ ಠಾಣೆ ಅಥವಾ ಬೆಳ್ತಂಗಡಿ ಠಾಣೆಗೆ ಸಮೀರ್ ಹಾಜರಾಗುವ ಸಾಧ್ಯತೆ ಇದೆ. ಇಂದು ವಿಚಾರಣೆಗೆ ಹಾಜರಾಗದಿದ್ರೆ ಧರ್ಮಸ್ಥಳ ಪೊಲೀಸರಿಂದ ಆಕ್ಷೇಪಣೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಆಕ್ಷೇಪಣೆ ಸಲ್ಲಿಸಿದ್ರೆ ಜಾಮೀನು ಕೂಡ ರದ್ದಾಗುವ ಸಾಧ್ಯತೆ ಇದೆ. ಅನಾಮಿಕ ಅರೆಸ್ಟ್ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ DCM DK ಶಿವಕುಮಾರ್, ನನಗೆ ಮೊದಲಿಂದಲೂ ಕೂಡ ನಂಬಿಕೆ ಇತ್ತು. ತನಿಖೆಯನ್ನ ಧರ್ಮಾಧಿಕಾರಿಗಳು ಕೂಡ ಸ್ವಾಗತ ಮಾಡಿದ್ರು. ಅವರ ಕುಟುಂಬದವರು CM ಭೇಟಿ ಮಾಡಿದ್ರು. ಒಳ್ಳೆ ಕೆಲಸವನ್ನ ಮಾಡ್ತಿದ್ದೀರಿ ಅಂತ ಹೇಳಿದ್ರು. ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ಮೇಲೆ ಕ್ರಮ ಆಗುತ್ತೆ. ನಾವು ಯಾರ ಪರವೂ ಇಲ್ಲ, ಧರ್ಮದಲ್ಲಿ ರಾಜಕಾರಣ ಮಾಡಬಾರದು ಅಷ್ಟೇ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ DK ಸುರೇಶ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಅನಾಮಿಕನ ಹಿನ್ನೆಲೆ ಗೊತ್ತಾಗಬೇಕು, ಶ್ರೀ ಕ್ಷೇತ್ರ ಉಳಿಯಬೇಕು ಅಂತ ಹೇಳಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಸಚಿವ ರಾಮಲಿಂಗಾರೆಡ್ಡಿ ಕೂಡ ಮಾತನಾಡಿದ್ದು, ತನಿಖೆ ಬಳಿಕ ಸತ್ಯ ಹೊರಬರುತ್ತೆ ಅಂತ ಹೇಳಿದ್ರು. ಅವ್ರ ಪರನು ಬಿಜೆಪಿ ಅವರು ಏನು ಮಾತಾಡಿರ್ಲಿಲ್ಲ. ಬಿಜೆಪಿ ಅವರೆಲ್ಲ ಫೆನ್ಸ್ ಇಟ್ರು, ಅಡ್ಗೋಡೆ ಮೇಲೆ ದೀಪ, ಅದೇನು ಹೇಳ್ತಾರಲ್ಲ, ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾ ಇದ್ರು. ನಾನು ಅದನ್ನ ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ. ನನಗೆ ಮೊದಲಿಂದ ಕೂಡ ನಂಬಿಕೆ, ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ. ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ, ನಮಗೆ ನ್ಯಾಯದ ಪರ, ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು. ಇವತ್ತು ತನಿಖೆ ಆಗಿರೋದ್ರಿಂದ ನಮ್ಮ ಕಳಂಕ ಇತ್ತು, ಅದರಿಂದ ಆಚೆ ಬರಲಿಕ್ಕೆ ನಮಗೆ ಅವಕಾಶ ಆಯಿತು. ಮಂಜುನಾಥ ನಂಬದವ್ರನ್ನ ಕೈ ಬಿಡಲ್ಲ. ಇಂಥ ಕಚಡ ರಾಜಕಾರಣವನ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷದವ್ರಿಗೂ ಕೂಡ ಮಂಜುನಾಥ ಖಂಡಿತ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ ನನಗೆ. ಕ್ಷೇತ್ರ ಪವಿತ್ರವಾದಂತಹ ಕ್ಷೇತ್ರವಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ. ಆ ನಂಬಿಕೆಯನ್ನ ಮಂಜುನಾಥ ಒಂದು ಮುಕ್ತಿಯನ್ನ ಒಂದು ಕೊಡ್ತಾ ಇದ್ದಾನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬಂಧನ ಆಗಿರೋದು ನಿಜ, ಬಂಧನ ಆಗಿದೆ. ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ತನಿಖೆ ನಡೆಯೋದ್ರಿಂದ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅವರು ಬಂಧನ ಮಾಡಿದ್ದಾರೆ. ಜಾಲ ಇದೆಯಾ? ನಮ್ಮ ಸರ್ಕಾರ ಏನೋ ಇದಕ್ಕೊಂದು ಕ್ಲಾರಿಟಿ ಬರಬೇಕು. ಇದರಿಂದ ಏನು ಪ್ರತಿದಿನ ಅಥವಾ ದಿನಕ್ಕೆ 4 ಸಲ 5 ಸಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಪದೇ ಪದೇ ಹೇಳಿಕೆಗಳನ್ನೆಲ್ಲ ಕೊಡ್ತಾ ಇದ್ರಲ್ಲ, ಮತ್ತು ಧರ್ಮಸ್ಥಳ ಒಂದು ಕ್ಲಾರಿಟಿ ಬರಲಿ ಅಂತ ನಾವು ಮಾಡಿದ್ದೀವಿ. ಆ ಕ್ಲಾರಿಟಿ ಬಂದಿದ್ದು ಈಗ ಕ್ಲಾರಿಟಿ ಬರ್ತಾ ಇದೆ. ಮಾಸ್ಕ್ ಮ್ಯಾನ್ ಈಗ ಬಂಧನ ಆಗಿದೆ. ಪೊಲೀಸ್
ಇನ್ನು ಮುಂದೆ ಈ ವಿಚಾರವಾಗಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ಊಹಾಪೋಹಗಳಿಗೆ ಅಂತ್ಯವಾಡಲಿಕ್ಕೆ ಈ ತನಿಖೆ ಅವಶ್ಯಕತೆ ಇತ್ತು ಅಂತ ಹೇಳಿದರು. ನೋಡಿ, ಅದು ಸತ್ಯ ಹೊರಗಡೆ ಬಂದ ಮೇಲೆ ಧರ್ಮಾಧಿಕಾರಿಗಳಿಗೆ ಅವ್ರ ಕುಟುಂಬಕ್ಕೆ ನಿರಾಳ ಆಯ್ತಲ್ವಾ, ಧರ್ಮಸ್ಥಳಕ್ಕೂ ಒಂದು ಗೌರವ ಜಾಸ್ತಿ ಆಗ್ತದೆ. ಅದರಿಂದ ಈ ತನಿಖೆ ಅವಶ್ಯಕತೆ ಇತ್ತು. ತನಿಖೆಯಿಂದ ಸತ್ಯ ಹೊರಗಡೆ ಬಂತು. ಇನ್ನು ಮುಂದೆ ಈ ರೀತಿ ಯಾವುದೋ ಘಟನೆಗಳಿಗೆ, ಬೇರೆ ಬೇರೆ ಘಟನೆಗಳಿಗೆ ಅವಕಾಶ ಸರ್ಕಾರ ಕೊಡೋದಿಲ್ಲ. ಅವ್ರ ಹಿಂದೆ ಷಡ್ಯಂತ್ರ ಮಾಡಿದವ್ರು ಯಾರ್ಯಾರು ಅವರೇ ಅವ್ರನ್ನೆಲ್ಲ ಒಳಿಕೆ ಹಾಕ್ತಾರೆ. ಇದೇನು ಸಾಮಾನ್ಯವಾದಂಥ ತನಿಖೆ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ಆ ಒಂದು ಕೊಳೆ ಹೋಗಬೇಕು ಅಂತೇಳಿ. ಈಗ ಧರ್ಮಸ್ಥಳದ ಬುರುಡೆ ಸುದ್ದಿ ರಾಜ್ಯದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ರಾಜ್ಯದ ಹಲವೆಡೆ ಬಿಜೆಪಿ ಬೀದಿಗಿಳಿದಿದೆ. ಬಿಜೆಪಿ ನಾಯಕರು ಕೆರಳಿದ್ದು ತುಮಕೂರಿನಲ್ಲಿ ಕೇಂದ್ರ ಸಚಿವ ಬಿ ಸೋಮಣ್ಣ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಧರ್ಮಸ್ಥಳ ಏನು ಈ ಸರ್ಕಾರ ನಡ್ಕೊಂಡಂಥ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದರೂ ಹೊಣೆಗಾರರಿದ್ದರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು, ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಏನು ಈ ಸರ್ಕಾರ ನಡ್ಕೊಂಡಂಥ ರೀತಿ ಇದೆ. ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಸೌಜನ್ಯ ಕೇಸನ್ನ ಇಟ್ಕೊಂಡು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನಕ್ಕೆ, ಹಿಂದೂ ಧರ್ಮಕ್ಕೆ ಏನೆಲ್ಲ ಅವಮಾನ ಮಾಡಬೇಕು ಅದೆಲ್ಲವನ್ನ ಮಾಡಲಾಗಿದೆ. ಈಗ ಮುಸ್ಕುಧಾರಿಯ ರೀತಿ ಸಿಎಂ ಡಿಸಿಎಂ ನಾಟಕ ಮಾಡಲು ಹೊರಟಿದ್ದಾರೆ ಅಂತ ಕಿಡಿಕಾರಿದ್ರು. ಕೇಂದ್ರದ ಎನ್ಐಎಗೆ ನೀವು ಸಬ್ಮಿಟ್ ಮಾಡಬೇಕು, ಅಲ್ಲಿಂದ ತನಿಖೆ ಆಗಬೇಕು. ಇದು ಕೇವಲ ಈಗ ಈ ಒಂದು ದೂರದಾರರು ಅಷ್ಟೇ ಇದರಲ್ಲಿ ಅಂತ ಅನ್ಸಲ್ಲ. ಇದರ ಆಳ, ಇದರ ಬೇರು ಇನ್ನೂ ತುಂಬ ದೂರ ಇದೆ. ಇದು ಆ ಎಲ್ಲ ವ್ಯಕ್ತಿಗಳನ್ನ ಇದರ ಮುಂದೆ ತರುವಂಥ ಪ್ರಯತ್ನ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ. ಕಾಣದ ಕೈ. ಇನ್ನು ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಮತ್ತು ಯಶ್ಪಾಲ್ ಸುವರ್ಣ ಮಾತನಾಡಿ ಯೂಟ್ಯೂಬರ್ ಸಮೀರ್ ವಿರುದ್ಧ ಗುಡುಗಿದ್ದಾರೆ. ಧಾರವಾಡದಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದಾರೆ. ಸಮೀರ್ ಎನ್ನುವವನು ಮುಸ್ಲಿಮರ ಅತ್ಯಾಚಾರ, ದೌರ್ಜನ್ಯದ ಬಗ್ಗೆ ತೋರಿಸಿದ್ದಾನ? ಮಸೀದಿ, ಮದ್ರಾಸಾದಲ್ಲಿ ದೌರ್ಜನ್ಯ ನಡೆದಿದೆ, ಈ ಬಗ್ಗೆ ಏನಾದರೂ ತೋರಿಸಿದ್ದಾನ? ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂದಿದ್ದಾರೆ. ಇಲ್ಲಿ ಕೊಲೆ ಆಗಿಬಿಡುತ್ತೆ, ಧರ್ಮಸ್ಥಳಕ್ಕೆ ಹೋಗಬೇಡಿ, ಇಲ್ಲಿ ಅತ್ಯಾಚಾರ ಆಗಿಬಿಡುತ್ತೆ. ಇವನಿಗೆ ಕಪಾಳ ಹೊಡಿಬೇಕು, ಯಾವ್ದ್ರಲ್ಲಿ ಹೊಡಿಬೇಕು ಇವನಿಗೆ? ಧರ್ಮಸ್ಥಳದ ನಮ್ಮ ಶ್ರದ್ಧಾ ಕೇಂದ್ರ ಅದು. ಅಲ್ಲಿಗೆ ಹೋಗಬೇಡಿ, ಅಲ್ಲಿ ಏನೇನೋ ಸುಳ್ಳು ಸುದ್ದಿ ಹರಡುವಂಥ ಕೆಲಸ ನೀನು ಮಾಡ್ತೀಯ ಅಂದರೆ ನಿನಗೆ ಬಿಡೋದಿಲ್ಲ. ಅಂದರೆ ಸೌಜನ್ಯ ತನಿಖೆಯ ಹೆಸರಿನಲ್ಲಿ ಬಂದೂಕಿಟ್ಟು ಹಿಂದೂಗಳನ್ನು ಗುರಿ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳನ್ನು ಗುರಿ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಹಿನ್ನೆಲೆ ಎಲ್ಲೆಲ್ಲಿ ಇದೆ ಅಂತನ್ನುವಂಥದ್ದು ಬಿ ಬಿ ಸಿಗೆ ಏನು ಸಂಬಂಧ ಇದು? ಇನ್ನು ಕೇರಳದ ಒಂದು ಚಾನೆಲ್ ಅಂತೂ ಪ್ರತಿನಿತ್ಯ ಸಾವಿರಾರು ಎಣ್ಣೆಗಳು ಧರ್ಮಸ್ಥಳದಲ್ಲಿ ಅಂತ ಬರ್ತಾ ಇದೆ. ಕೇರಳದ ಒಂದು ಚಾನಲಲ್ಲಿ ಪ್ರತಿನಿತ್ಯ. ಸಮೀರ್, ನೀವು ಒಂದು ಸಲ ಆದರೂ ಮುಸ್ಲಿಮರ ದೌರ್ಜನ್ಯ, ಮುಸ್ಲಿಮರ ಅತ್ಯಾಚಾರ ಮದರ್ಸಾದಲ್ಲಿ ನಡೆದಿದೆ, ಮಸೀದಿಯಲ್ಲಿ ನಡೆದಿದೆ, ಬಾಂಬ್ ಹಾಕಿ ಸಾವಿರಾರು ಜನರು ಕೊಂದು ಹಾಕಿದ್ದಾರೆ, ಒಂದು ಸಲ ಆದರೂ ಇವನು ವಿಡಿಯೋ ಮಾಡಿದಾನ? ಸೊ ಇದರ ಹಿಂದೆ ಒಂದು ಬಹಳ ದೊಡ್ಡ ಷಡ್ಯಂತ್ರ ಇದೆ. ಕ್ರಿಶ್ಚಿಯನ್ರಿದ್ದಾರೆ, ಕಮ್ಯುನಿಸ್ಟರಿದ್ದಾರೆ, ಮುಸ್ಲಿಮರಿದ್ದಾರೆ ಮತ್ತು ಕಾಂಗ್ರೆಸ್ಸಿನ ಕೆಲವು ಜನ ಇದರೊಳಗೆ ಕೈ ಜೋಡಿಸಿದ್ದಾರೆ ಅಂತನ್ನುವಂಥ ಸ್ಪಷ್ಟವಾಗಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಖಂಡಿಸಿ ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿದರು. ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸಮೀರ್, ಮಹೇಶ್ ತಿಮರೋಡಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಚಾಮರಾಜನಗರದಲ್ಲೂ ಕೂಡ ಯೂಟ್ಯೂಬರ್ ಸಮೀರ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಹನೂರು ತಾಲೂಕು ಬಿಜೆಪಿ ಅಧ್ಯಕ್ಷ ವೃಷಭೇಂದ್ರ ಸ್ವಾಮಿ ದೂರನ್ನ ಕೊಟ್ಟಿದ್ದು ಹನೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಮೀರ್ ಸಮಾಜದಲ್ಲಿ ಅಶಾಂತಿ, ಧಾರ್ಮಿಕ ಸಂಘರ್ಷ ಸೃಷ್ಟಿಸುವಂತ ಕೆಲಸವನ್ನ ಮಾಡಿದ್ದಾನೆ. ಧರ್ಮಸ್ಥಳ ಹಾಗೂ ಒಂದು ಕುಟುಂಬದ ವಿರುದ್ಧ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾನೆ. ಸಮೀರ್ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ದೂರನ್ನ ದಾಖಲು ಮಾಡಲಾಗಿದೆ. ಇನ್ನು ಧರ್ಮಸ್ಥಳ ಅಪಪ್ರಚಾರ ಖಂಡಿಸಿ ಮಂಗಳೂರಿನಲ್ಲಿ ಅಣ್ಣಪ್ಪ ಸ್ವಾಮಿಗೆ ಪೂಜೆ ಸಲ್ಲಿಸಲಾಗಿದೆ. ಧರ್ಮಸ್ಥಳ ಗ್ರಾಮಸ್ಥರು ಈಡ್ಗಾಯಿ ಹೊಡೆದು ಅಣ್ಣಪ್ಪ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದರು. ಕುತಂತ್ರದಲ್ಲಿ ಭಾಗಿಯಾಗಿದ್ದಂಥ ಪಾತ್ರಧಾರಿಗಳ ಬಂಧನವಾಗಿದೆ. ಸೂತ್ರಧಾರಿಗಳ ಬಂಧನವೂ ಕೂಡ ಆಗಬೇಕು. ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿದವರಿಗೆ ಅಣ್ಣಪ್ಪನೇ ತಕ್ಕ ಶಾಸ್ತಿಯನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರಗಳ ಮೇಲಾಗ್ತಾ ಇರುವಂತಹ ದಾಳಿ, ದಬ್ಬಾಳಿಕೆಯನ್ನ ಖಂಡಿಸಿ ಇಂದು ಧರ್ಮ ಸಂರಕ್ಷಣಾ ಸಮಾವೇಶವನ್ನ ನಡೆಸಲಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆ 10ಕ್ಕೆ ಧರ್ಮ ಸಮಾವೇಶ ನಡೆಯಲಿದೆ. ಧರ್ಮ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದ್ದು ಸ್ವಾಮೀಜಿಗಳು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಅನನ್ಯ, ಸುಜಾತಾ ಭಟ್
ರಿಪ್ಪನ್ಪೇಟೆಯಲ್ಲಿ ಸಾಲ ತೀರಿಸದೆ ಓಡಿ ಹೋಗಿದ್ರು ಅನ್ನುವಂಥ ಆರೋಪ ಕೇಳಿಬಂದಿದೆ. ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸುಜಾತ ಭಟ್ ಸಾಲವನ್ನ ಪಡೆದುಕೊಂಡಿದ್ರು. 2005ರಲ್ಲಿ 10 ಮಹಿಳೆಯರು ಸೇರಿ ಸಂಘವನ್ನ ಮಾಡಿದ್ರು. ಸಂಘದಲ್ಲಿ ಸುಜಾತ 6,500 ರೂಪಾಯಿ ಸಾಲವನ್ನ ಪಡೆದಿದ್ರು. ಆದರೆ ಸಾಲದ ಹಣವನ್ನ ಕಟ್ಟದೆ ಸುಜಾತ ಊರನ್ನ ಬಿಟ್ಟಿದ್ರಂತೆ. ಉಳಿದ 9 ಮಹಿಳೆಯರು ಸೇರಿ ಸುಜಾತ ಮಾಡಿದಂಥ ಸಾಲವನ್ನ ತೀರಿಸಿದ್ರಂತೆ. ನನ್ನ ತಂಗಿ ವಾಸಂತಿ ಸಾವಿನಲ್ಲಿ ಸುಜಾತ ಭಟ್ ಕೈವಾಡ ಇದೆ ಅಂತ ವಾಸಂತಿ ಸಹೋದರ ವಿಜಯ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಡಗಿನಲ್ಲಿ ಈ ಕುರಿತು ಮಾತನಾಡಿರುವಂತಹ ಅವರು, ಸುಜಾತ ಭಟ್ ಹೋದಲೆಲ್ಲ ಅನೇಕ ಸಾವುಗಳು ನಡೆದಿದೆ. ಸುಜಾತ ವಾಸಂತಿ ಡೆತ್ ಸರ್ಟಿಫಿಕೇಟ್ ಪಡೀಲಿಕ್ಕೆ ಬರ್ತಾ ಇದ್ದು, ವಿರಾಜಪೇಟೆಗೆ ಆಗಾಗ್ಗೆ ಬರ್ತಾ ಇದ್ಲು ಅನ್ನುವ ಮಾಹಿತಿ ಇದೆ. ನನ್ನ ತಂಗಿ ವಾಸಂತಿ ಸಾವಿನಲ್ಲಿ ನಮಗೆ ಹೆಚ್ಚು ಅನುಮಾನ ಇದೆ. ಹೀಗಾಗಿ ಸರ್ಕಾರ ಸುಜಾತ ಭಟ್ ತನಿಖೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದರು. ಅನನ್ಯ ಭಟ್ ಅವರು ರಾತ್ರಿ ಹೇಳ್ತಾಳೆ ನನ್ನ ಮಗಳ ಅಂತ, ಬೆಳಿಗ್ಗೆ ಮಗಳು ಅಂತ ಹೇಳ್ತಾಳೆ. ಇದು ತುಂಬ ಸಂಶಯ ಸರ್ ನಮಗೆ. ಯಾಕೆಂದರೆ ಒಂದೊಂದು ದಿವಸ ಒಂದೊಂದು ಹೇಳಿಕೆಯನ್ನು ಕೊಡ್ತಾಳೆ. ಅವಳು ಫುಲ್ ನಾಟಕ ಆಡ್ತಾ ಇದ್ದಾಳೆ. ವಸಂತಿ ವಿಚಾರದಿ ಇವರು ಸುಜಾತ ಭಟ್ ಹೋದ ಕಡೆ ಎಲ್ಲ ಸಾವೇ. ಆ ಸೇಟು ಅಂತ ಇದ್ದಾರಂತೆ, ಅವರೂ ಸತ್ತು ಹೋದರು. ಮತ್ತು ರಂಗಪ್ರಸಾದ್ ಮಗ ನನ್ನ ತಂಗಿ. ಅದಕ್ಕೋಸ್ಕರ ನಮಗೆ ಫುಲ್ ಸಂಶಯ ಇದೆ ಯಾರು ಇವರ ಬಗ್ಗೆ, ಸುಜಾತ ಭಟ್ ಮೇಲೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತು ಸುಜಾತ ಭಟ್ ಅವರು ಇಲ್ಲಿ ವಿರಾಜಪೇಟೆ ಅವ್ರ ಬಾಯಲ್ಲೇ ಕೇಳಿದ್ದು, ವಿರಾಜಪೇಟೆಗೆ ಬೆಂಗಳೂರಿಗೆ ಅವರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಇವರು ಡೆತ್ ಸರ್ಟಿಫಿಕೇಟ್, ವಸಂತಿಯ ಡೆತ್ ಸರ್ಟಿಫಿಕೇಟು ತಗೊಳ್ಳಿಕ್ಕೆ ಬಂದಿದ್ಲಂತೆ. ವಸಂತಿ ಸಾವು ವಿಚಾರದಲ್ಲಿ ಸರ್ಕಾರ ತನಿಖೆ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸುಜಾತ ಭಟ್ ಅಕ್ರಮ ಆನ್ಲೈನ್ ಹಾಗೂ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲಿ ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರನ್ನ ಬಂಧಿಸಲಾಗಿದೆ. ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನ ಬಂಧಿಸಿ ರಾತ್ರಿಯೇ ಬೆಂಗಳೂರಿಗೆ ಕರೆತರಲಾಗಿದೆ. ಇನ್ನು ವೀರೇಂದ್ರ ಪಪ್ಪಿಗೆ ಸೇರಿದ 30 ಕಡೆ ಇಡಿ ದಾಳಿ ನಡೆಸಿ 12 ಕೋಟಿ ನಗದು, 6 ಕೋಟಿ ಬೆಲೆಯ ಚಿನ್ನಾಭರಣ, 10 ಕೆಜಿ ಬೆಳ್ಳಿ ಆಭರಣ, 4 ವಾಹನಗಳನ್ನು ಇಡಿ ವಶಕ್ಕೆ ಪಡೆದಿದೆ. ಅಕ್ರಮ ಹಣದ ಬಗ್ಗೆ ಇಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದು ವಿಚಾರಣೆ ಮಾಡ್ತಿದೆ. ಇನ್ನು ಏರ್ಪೋರ್ಟ್ನಿಂದ ಶಾಸಕ ವೀರೇಂದ್ರ ಪಪ್ಪಿಯನ್ನ ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗಾಗಿ ಅಧಿಕಾರಿಗಳು ಕರೆ ತಂದಿದ್ರು. ಮೆಡಿಕಲ್ ಟೆಸ್ಟ್ ಬಳಿಕ ಶಾಂತಿನಗರದ ಇಡಿ ಕಚೇರಿಗೆ ಕರೆದೊಯ್ಯಲಾಯಿತು. 10 ಗಂಟೆ ಬಳಿಕ ಜಕ್ಕೂರು ಬಳಿಯಲ್ಲಿರುವಂತಹ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ಗೆ ನ್ಯಾಯಮೂರ್ತಿ ಗಜಾನನ ಹೆಗಡೆ ನಿವಾಸದಲ್ಲಿ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಹವಾಲಾ ಮತ್ತು ಕ್ಯಾಸಿನೋ ಕಿಂಗ್ ಪಿನ್ ಸಮುಂದರ್ ಸಿಂಗ್ ಹುಬ್ಬಳ್ಳಿ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಪ್ರಕರಣದ ಸಂಬಂಧ ಸಮುಂದರ್ ಸಿಂಗ್ನನ್ನ ಇಡಿ ವಶಕ್ಕೆ ಪಡೆದಿದೆ. ಸತತ 18 ಗಂಟೆಗಳ ಕಾಲ ತಪಾಸಣೆಯ ನಂತರ ಸಮುಂದರ್ ಸಿಂಗ್ನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಜಾಲತಾಣದಲ್ಲಿ ಜಾತಿ ನಿಂದನೆ ಆರೋಪದಡಿ ಬಂಧನವಾಗಿದ್ದಂಥ ವಕೀಲ ಜಗದೀಶ್ಗೆ ಜಾಮೀನು ದೊರೆತಿದೆ. ಬೆಂಗಳೂರಿನ 7ನೇ ACJM ಕೋರ್ಟ್ ಜಾಮೀನು ಮಂಜೂರನ್ನು ಮಾಡಿದೆ. ಮೊನ್ನೆ ಜಗದೀಶ್ರನ್ನ ಕೊಡಿಗೆಹಳ್ಳಿ ಪೊಲೀಸರು ಬಂಧನ ಮಾಡಿದರು. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮನ್ಸ್ ರದ್ದು ಕೋರಿದಂತಹ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಬಿಎಸ್ವೈ ಪರ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಯಡಿಯೂರಪ್ಪ ಬಾಲಕಿಯನ್ನ ಅಸಹಜ ರೀತಿಯಲ್ಲಿ ಮುಟ್ಟಿದ್ದಾರೆ ಅನ್ನೋದು ಆರೋಪ ಅಷ್ಟೇ ಅಂತ ವಾದಿಸಿದ್ರು. ವಾದ ಆಲಿಸಿದ ಹೈಕೋರ್ಟ್ ಸೆಪ್ಟೆಂಬರ್ 2ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ವೇಳೆ ಡಿಜೆ ನಿಷೇಧದ ಪೊಲೀಸರ ಸುತ್ತೋಲೆಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಡಿಜೆ ಮತ್ತು ಸೌಂಡ್ ಸಿಸ್ಟಮ್ ಬಳಕೆಯನ್ನ ಪೊಲೀಸ್ ಇಲಾಖೆ ನಿಷೇಧಿಸಿತ್ತು. ಇದನ್ನ ಪ್ರಶ್ನಿಸಿ ಕರ್ನಾಟಕ ಲಘು ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾವಿದರ ಸಂಘಟನೆ ಹೈಕೋರ್ಟ್ ಮೆಟ್ಟಿಲೇರಿತ್ತು. ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದಂತ ಕೋರ್ಟ್ ಅರ್ಜಿ ವಜಾಗೊಳಿಸಿ ಪೊಲೀಸರ ಸುತ್ತೋಲೆಯಲ್ಲಿ ಲೋಪಗಳಿಲ್ಲ ಅಂತ ಹೇಳಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಗಣೇಶೋತ್ಸವಕ್ಕೆ ಡಿಜೆಗೆ ಅನುಮತಿ ನೀಡುವಂತೆ ಒತ್ತಾಯಿಸಲಾಗಿದೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದ ಸಭೆ ವೇಳೆ ಹೈಡ್ರಾಮಾ ನಡೆದಿದೆ. ಜಯದೇವ ವೃತ್ತದಲ್ಲಿ ಏಕಾಏಕಿ ರಸ್ತೆ ತಡೆದು ನೂರಾರು ಯುವಕರು ಪ್ರತಿಭಟನೆಗೆ ಮುಂದಾದ್ರು. ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ಹೊರಹಾಕಿದ್ರು. ರಸ್ತೆ ತಡೆದು ಪ್ರತಿಭಟನೆ ನಡೆಸದಂತೆ ಮಹಿಳಾ ಸಿಪಿಐ ಮಲ್ಲಮ್ಮ ಚೌಬೆ ಕೈ ಮುಗಿದು ಮನವಿ ಮಾಡಿದ್ದಾರೆ. ಆದರೂ ಪ್ರತಿಭಟನಾಕಾರರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಸ್ಥಳಕ್ಕೆ ಡಿಸಿ ಎಸ್ಪಿ ಆಗಮಿಸುವಂತೆ ಪಟ್ಟು ಹಿಡಿದಿದ್ರು. ಇನ್ನು ಗಣೇಶೋತ್ಸವದ ವೇಳೆ ಡಿಜೆ ಅನುಮತಿ ಕೋರಿ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ನಾಳೆ ಕಚೇರಿಯಲ್ಲಿ ಸಭೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಡಿಸಿ ಗಂಗಾಧರ ಸ್ವಾಮಿ ಭರವಸೆ ನೀಡಿದ್ರು. ಬಳಿಕ ಹೋರಾಟಗಾರರು ಪ್ರತಿಭಟನೆಯನ್ನ ಕೈಬಿಟ್ರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ, ಸೋಮವಾರ ಮಧ್ಯಾಹ್ನ 3ಕ್ಕೆ ಡಿಸಿ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ದಾವಣಗೆರೆ ಜಿಲ್ಲೆಯ ಎಲ್ಲಾ ಹಿಂದೂ ಮುಖಂಡರು ಆಗಮಿಸಬೇಕು. ನಮ್ಮ ಧರ್ಮ ನಮ್ಮ ಹಕ್ಕು. ಡಿಜೆ ಸಿಸ್ಟಮ್ ಬಳಕೆಗೆ ಅನುಮತಿ ನೀಡಲೇಬೇಕು. ಬೇರೆ ಜಿಲ್ಲೆಯಲ್ಲಿ ಅನುಮತಿಯನ್ನ ಕೊಟ್ಟಿದ್ದಾರೆ, ಇಲ್ಯಾಕೆ ಕೊಡ್ತಾ ಇಲ್ಲ? ಶಾಂತಿಯುತವಾಗಿ ಗಣೇಶೋತ್ಸವ ಆಚರಣೆಗೆ ಯುವಕರಿಗೆ ಮನವಿಯನ್ನ ಮಾಡ್ತೇವೆ ಅಂತ ಮನವಿ ಮಾಡಿದ್ರು.
ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಅನ್ಯ ಕೋಮಿನ ಯುವಕ ವಿಡಿಯೋ ಹರಿಬಿಟ್ಟಿದ್ದ. ವಿಡಿಯೋ ವೈರಲ್ ಆಗುತ್ತಲೇ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾದ ಘಟನೆ ನಡೆದಿದೆ. ಕೊಪ್ಪಳ ಜಿಲ್ಲೆಯ ಮುಸಲಾಪುರ ಗ್ರಾಮದಲ್ಲಿ ನಡೆದಿರುವಂಥದ್ದು. ಹುಸೇನಿ ಎಂಬ ಯುವಕ ಯತ್ನಾಳ್ ವಿರುದ್ಧ ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ದ. ಅಜಾನ್ ವಿಚಾರವಾಗಿ ಅಧಿವೇಶನದಲ್ಲಿ ಮಾತನಾಡಿದಂಥ ಯತ್ನಾಳ್ ಹೇಳಿಕೆ ಖಂಡಿಸಿ ವಿಡಿಯೋ ಹರಿಬಿಟ್ಟಿದ್ದ. ವಿಡಿಯೋ ವೈರಲ್ ಆಗುತ್ತಲೇ ಗ್ರಾಮದಲ್ಲಿ ಯತ್ನಾಳ್ ಅಭಿಮಾನಿಗಳು, ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಸ್ಥಳಕ್ಕೆ ಕನಕಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ರೌಡಿ ಶೀಟರ್ಗಳಿಗೆ ಕೋಲಾರದ ಕೆಜಿಎಫ್ ಎಸ್ಪಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೆಜಿಎಫ್ ಎಸ್ಪಿ ಆದ ಶಿವಾಂಶು ರಜಪೂತ್ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ರೌಡಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಕೆಜಿಎಫ್ ನಗರದ ಡಿಎಆರ್ ಗ್ರೌಂಡ್ನಲ್ಲಿ ರೌಡಿ ಶೀಟರ್ ಪೆರೇಡ್ ನಡೆಸಿದ್ರು. ಕೆಜಿಎಫ್ ಪೊಲೀಸ್ ಇಲಾಖೆ ವ್ಯಾಪ್ತಿಯಲ್ಲಿ 600 ರೌಡಿ ಶೀಟರ್ಗಳಿದ್ದಾರೆ. ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ತೆರಿಗೆ ವಂಚಕ ಅರೆಸ್ಟ್ ಆಗಿದ್ದಾನೆ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚಿಸಿದ ಬೀದರ್ನ ನಿವಾಸಿ ರಾಹುಲ್ ಕಿಶನ್ ರಾವ್ ಕುಲಕರ್ಣಿ ಎಂಬಾತನನ್ನ ಬಂಧನ ಮಾಡಲಾಗಿದೆ. ಹೈದರಾಬಾದ್ನಲ್ಲಿ ರಾಹುಲ್ ಕುಲಕರ್ಣಿಯನ್ನ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬಂಧಿಸಿದ್ದಾರೆ. ನಕಲಿ ಬಿಲ್ ಸೃಷ್ಟಿಸಿ 2020-25ರವರೆಗೆ ಸರ್ಕಾರಕ್ಕೆ 9.25 ಕೋಟಿ ತೆರಿಗೆ ವಂಚನೆ ಮಾಡಿದ್ದಾನೆ. ಈ ಬಗ್ಗೆ ಕಲಬುರಗಿ ಪೂರ್ವ ವಲಯ ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತೆ ಯಾಸ್ಮಿನ್ ವಾಲಿಕಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಕಟ್ಟಿತೂಂಗಾವ್ ಗ್ರಾಮದ ಹೊರವಲಯದಲ್ಲಿ ರೈಲು ಹರಿದು 40ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ. ಚಳಕಾಪುರ ಗ್ರಾಮದ ರಾಜಪ್ಪ ಮೇತ್ರಿ ಎನ್ನುವರಿಗೆ ಸೇರಿದಂತಹ ಕುರಿಗಳಾಗಿದೆ. ಕಲಬುರಗಿಯಿಂದ ಹುಮನಾಬಾದ್ ಮಾರ್ಗವಾಗಿ ಬೀದರ್ಗೆ ರೈಲು ತೆರಳ್ತಾ ಇತ್ತು. ರೈಲ್ವೆ ಹಳಿ ಪಕ್ಕದ ಕೆನಾಲ್ನಲ್ಲಿ ಕುರಿಗಳು ನೀರು ಕುಡಿತಾ ಇತ್ತು. ಈ ವೇಳೆ ಹಾರನ್ ಹಾಕಿದಂತಹ ಹಿನ್ನೆಲೆ ಹೆದರಿ ಏಕಾಏಕಿ ರೈಲ್ವೆ ಹಳಿ ಮೇಲೆ ಕುರಿಗಳು ಓಡಿ ಬಂದಿವೆ. ಈ ವೇಳೆ ವೇಗವಾಗಿ ಚಲಿಸ್ತಾ ಇದ್ದ ರೈಲು ಕುರಿಗಳ ಮೇಲೆ ಹರಿದಿದ್ದು 40ಕ್ಕೂ ಅಧಿಕ ಕುರಿಗಳ ದೇಹ ಛಿದ್ರವಾಗಿದೆ. ಸ್ಥಳಕ್ಕೆ ಬೀದರ್ ರೈಲ್ವೆ ಪೊಲೀಸರು ಮತ್ತು ಪಶು ಇಲಾಖೆಯ ವೈದ್ಯರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಿನ್ನೆ ರಾತ್ರಿ ಕೋಲಾರದಲ್ಲಿ ಧಾರಾಕಾರ ಮಳೆಯಾಗಿದೆ. ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಕೋಲಾರ ಶ್ರೀನಿವಾಸಪುರ ತಾಲೂಕಿನ ಹಲವೆಡೆ 1 ಗಂಟೆಗೂ ಹೆಚ್ಚು ಕಾಲ ಎಡೆಬಿಡದೆ ಮಳೆ ಸುರಿದಿದೆ. ಮಳೆಯಿಂದಾಗಿ ಹಲವು ರಸ್ತೆಗಳು ಜಲಾವೃತವಾಗಿದ್ದು ವಾಹನ ಚಲಾಯಿಸಲಾಗದೆ ಸವಾರರು ಪರದಾಡುವಂತಾಯಿತು. ನಿರಂತರ ಮಳೆಯ ಜೊತೆಗೆ ಬೆಲೆ ಕುಸಿತದ ಹಿನ್ನೆಲೆ ಜಮೀನಿನಲ್ಲಿ ಬೆಳೆದಿದ್ದ ಎಲೆಕೋಸು ನಾಶ ಮಾಡಿ ನೆಲಕ್ಕೆ ಗೊಬ್ಬರ ಮಾಡಿ ರೈತ ಆಕ್ರೋಶ ಹೊರಹಾಕಿದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕಾನನಕಟ್ಟೆ ಗ್ರಾಮದ ರೈತ ವೈ ಮಲ್ಲೇಶ್ ಎನ್ನುವವರು ತಮ್ಮ 1.5 ಎಕರೆ ಜಮೀನಿನಲ್ಲಿ ಎಲೆಕೋಸು ಬೆಳೆದಿದ್ರು. 1.5 ಲಕ್ಷ ಖರ್ಚು ಮಾಡಿ ಬೆಳೆದಿದ್ದಂತಹ ಎಲೆಕೋಸು ದರ ಕುಸಿತವಾಗಿದೆ. ಅಲ್ಲದೆ ನಿರಂತರ ಮಳೆಯಿಂದಾಗಿ ಚುಕ್ಕಿ ರೋಗ ಕಾಣಿಸಿಕೊಂಡು ಹಾಳಾಗ್ತಾ ಇದ್ದು ಟ್ರ್ಯಾಕ್ಟರ್ ಮೂಲಕ ಎಲೆಕೋಸು ಬೆಳೆಯನ್ನ ನಾಶ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ದೇಸಿ ಅಕ್ಕಿ ಮೇಳ ನಡೆಯಿತು. ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಸಹಜ ಸಮೃದ್ಧ ಸಂಸ್ಥೆಯಿಂದ ಆಯೋಜನೆ ಮಾಡಲಾಗಿತ್ತು. 100ಕ್ಕೂ ಹೆಚ್ಚು ವೆರೈಟಿ ಅಕ್ಕಿ ಪ್ರದರ್ಶನವನ್ನು ಮಾಡಲಾಯಿತು. ಕೆಂಪಕ್ಕಿ, ಸುವಾಸನೆ ಅಕ್ಕಿ, ಕಪ್ಪು ಅಕ್ಕಿ, ಔಷಧಿ ಅಕ್ಕಿ, ದಪ್ಪಕ್ಕಿ ಪ್ರದರ್ಶನ ಮಾಡಲಾಗಿದ್ದು ಬಣ್ಣ ಬಣ್ಣದ ಅಕ್ಕಿ ಗಮನ ಸೆಳೀತಾ ಇದೆ. ಅಪರೂಪದ ಅಕ್ಕಿ ಮತ್ತು ಅಕ್ಕಿಯ ಮೌಲ್ಯವರ್ಧಿತ ಪದಾರ್ಥಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಲಾಗ್ತಾ ಇದೆ. ದೇಸಿ ಅಕ್ಕಿ ಪ್ರದರ್ಶನಕ್ಕೆ ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ರಾಜ್ಯ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿರುವ ಕೋಲಾರ ಜಿಲ್ಲೆಯ ಚಿಕ್ಕ ತಿರುಪತಿ ದೇಗುಲದಲ್ಲಿ ಶ್ರಾವಣ ಮಾಸದ ಹಿನ್ನೆಲೆ ಸಹಸ್ರಾರು ಭಕ್ತರು ಆಗಮಿಸಿದ್ರು. ದಾಖಲೆಯ ಸಂಖ್ಯೆಯಲ್ಲಿ ವಿಶೇಷ ದರ್ಶನದ ಟಿಕೆಟ್ಗಳು ಮಾರಾಟವಾಗಿ ದಾಖಲೆಯ ಆದಾಯ ಸಂಗ್ರಹವಾಗಿದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ ಹೊರವಲಯದಲ್ಲಿರುವಂತಹ ಶ್ರೀ ತೊಂಡೆತೇವರಪ್ಪ ದೇವರ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಶ್ರಾವಣ ಮಾಸದ ಕೊನೆಯ ಶನಿವಾರವಾದ ನಿನ್ನೆ ವಿಜೃಂಭಣೆಯಿಂದ ರಥೋತ್ಸವ ನಡೆಸಲಾಗಿದೆ. ಕೊಪ್ಪಳ, ಬಾಗಲಕೋಟೆ, ರಾಯಚೂರು, ಬಳ್ಳಾರಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಜಾತ್ರೆಗೆ ಆಗಮಿಸಿದ್ರು. ನಿನ್ನೆ ಸಂಜೆ 5ಕ್ಕೆ ದೇವಸ್ಥಾನದಿಂದ ಆರಂಭವಾದಂಥ ರಥೋತ್ಸವ ದೇವಸ್ಥಾನದ ಪಾದಗಟ್ಟೆಯವರೆಗೂ ನಡೆಯಿತು. ಭಕ್ತರು ಸ್ವಾಮಿಯ ರಥಕ್ಕೆ ಹೂವು, ಹಣ್ಣುಗಳನ್ನು ಅರ್ಪಿಸಿ ತಮ್ಮ ಹರಕೆಯನ್ನು ತೀರಿಸಿದರು. ನಾಡಹಬ್ಬ ದಸರಾಗೆ ಇನ್ನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಈಗಾಗಲೇ ಕಾಡಿನಿಂದ ನಾಡಿಗೆ ಬಂದಿರುವ 9 ಆನೆಗಳು ತಾಲೀಮು ಶುರು ಮಾಡಿವೆ. ಇನ್ನು ನಾಳೆ 2ನೇ ಹಂತದ ಗಜಪಡೆ ಅರಮನೆಗೆ ಆಗಮಿಸುವ ಹಿನ್ನೆಲೆ ಅರಮನೆ ಅಂಗಳದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಶ್ರೀಕಂಠ, ಗೋಪಿ, ಸುಗ್ರೀವ, ಹೇಮಾವತಿ, ರೂಪ ಆನೆಗಳು 2ನೇ ಹಂತದಲ್ಲಿ ಬರಲಿದ್ದು ಆನೆಗಳಿಗೆ ಬೃಹತ್ ಶೆಡ್ ಮತ್ತು ಮಾವುತ ಮತ್ತು ಕಾವಾಡಿಗರ ಕುಟುಂಬಕ್ಕೆ ತಾತ್ಕಾಲಿಕ ಮನೆಗಳ ನಿರ್ಮಾಣವನ್ನ ಮಾಡಲಾಗ್ತಿದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಚಿರ್ಚನಗುಡ್ಡ ಗ್ರಾಮದಲ್ಲಿ ಕರಡಿಯೊಂದು ಪ್ರತ್ಯಕ್ಷವಾಗಿದೆ. ಆಂಜನೇಯ ದೇವಸ್ಥಾನಕ್ಕೆ ಜಾಂಬವಂತ ಎಂಟ್ರಿ ನೀಡಿ ಭರ್ಜರಿ ಪೋಸನ್ನು ಕೊಟ್ಟಿದ್ದಾನೆ. ಆಂಜನೇಯ ದೇವರ ದರ್ಶನ ಪಡೆದು ಕರಡಿ ಸ್ಥಳೀಯರಿಗೆ ಪೋಸನ್ನು ಕೊಟ್ಟಿದೆ. ಕರಡಿ ಕಂಡು ಸ್ಥಳೀಯರು ಆತಂಕದಲ್ಲಿದ್ದಾರೆ. ದೇವಸ್ಥಾನದ ಅರ್ಚಕನ ಮೊಬೈಲ್ನಲ್ಲಿ ಕರಡಿಯ ದೃಶ್ಯ ಸೆರೆಯಾಗಿದೆ.
ಕೋಟೆನಾಡು ಚಿತ್ರದುರ್ಗದಲ್ಲಿ ನ್ಯೂಸ್ 18 ಕರುನಾಡ ಹಬ್ಬ ಅದ್ದೂರಿಯಾಗಿ ನಡೀತಾ ಇದೆ. ನಗರದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ನಡೀತಾ ಇರುವಂತಹ ಕರುನಾಡ ಹಬ್ಬಕ್ಕೆ ಇಂದು ತೆರೆ ಬೀಳಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಹಾರ ಮೇಳವನ್ನ ಕಂಡು ಸಾರ್ವಜನಿಕರು ಖುಷಿ ಪಟ್ಟಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಆಗಮಿಸಿ ವೆರೈಟಿ ಖಾದ್ಯವನ್ನ ಸವಿದು ಎಂಜಾಯ್ ಮಾಡಿದ್ದಾರೆ. ಕುಟುಂಬ ಸಮೇತ ಆಗಮಿಸಿದ ಜನ ಗೃಹ ಬಳಕೆ ವಸ್ತುಗಳನ್ನು ಖರೀದಿಸಿ ಖುಷಿ ಪಟ್ಟಿದ್ದಾರೆ.